ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಜಾತಿ, ಧರ್ಮ ಹಾಗೂ ಭಾವೈಕ್ಯತೆಗಳ ಬಗ್ಗೆ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಒಂದು ಬಹು ದೊಡ್ಡ ವೇದಿಕೆಯಲ್ಲಿ ವಿವರಣೆ ನೀಡಿದಂಥ ಪೊಲೀಸ್ ಪೇದೆ. ಹಾಗಾದರೆ ಜಾತಿ, ಧರ್ಮ ಹಾಗೂ ಭಾವೈಕ್ಯತೆಗಳ ಬಗ್ಗೆ ಯಾವ ರೀತಿ ನಾವು ನಡೆದುಕೊಳ್ಬೇಕು, ಅವುಗಳನ್ನು ನಾವು ಯಾವ ರೀತಿ ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಅತಿ ವಿವರವಾಗಿ ವಿವರಣೆ ನೀಡಿದಂಥ ಪೊಲೀಸ್ ಪೇದೆ. ಹಾಗಾದರೆ ಇದು ಯಾವ ರೀತಿ ಆ ಪೊಲೀಸ್ ಪೇದೆ ಒಂದು ವೇದಿಕೆಯ ಮೇಲೆ ಧರ್ಮ ಹಾಗೂ ಜಾತಿಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಆಚರಿಸುವಂತ ಪ್ರತಿಯೊಬ್ಬ ಮುಸಲ್ಮಾನ, ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಕ್ರೈಸ್ತ, ಪ್ರತಿಯೊಬ್ಬ ಇಸಾಯಿ, ಪ್ರತಿಯೊಬ್ಬ ಜೊರಾಸ್ಟ್ರಿಯನ್ ನಾವ್ಯಾರು ಬೇರೆ ಅಲ್ಲ, ನಾವೆಲ್ಲರೂ ಭಾರತೀಯ ಅನ್ನುವಂಥ ಮನೋಭಾವ ಬರಬೇಕು. ಎನ್ನ ಆತ್ಮೀಯ ಬಂಧುಗಳೇ, ಮನೆಯ 4 ಗೋಡೆಗಳ ಮಧ್ಯೆ ಇರುವಾಗ ನಾನು ಮುಸಲ್ಮಾನ, ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಇಸಾಯಿ, ನಾನು ಜೊರಾಸ್ಟ್ರಿಯನ್ ಎನ್ನುವಂಥ ಭಾವಗಳು ಬರಬೇಕು. ಮನೆಯ 4 ಗೋಡೆಗಳನ್ನು ಬಿಟ್ಟು ನಾವು ಸಮಾಜಮುಖಿಯಾಗಿ ಬದುಕುವಾಗ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಬೇಕು. ಅಂದಾಗ ಮಾತ್ರ ದೇಶದ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾನೆ, ಎಲ್ಲ ಮನುಷ್ಯರೇ ನೀವ್ಯಾರು ಕೂಡ ಬೇರೆ ಅಲ್ಲ, ನೀವೆಲ್ಲರೂ ನನ್ನ ಅಂಶಜರು ಅಂಥೇಳಿ. ಮಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನ ಅಂಥೇಳಿ. ಎಲ್ಲ ಮನುಷ್ಯರೇ ನೀವ್ಯಾರು ಕೂಡ ಬೇರೆ ಅಲ್ಲ, ನೀವೆಲ್ಲರೂ ನನ್ನ ಪ್ರತ್ಯೇಗಾತ್ಮೀಯ ಸ್ವರೂಪಿಗಳಂತೇಳಿ ದೇವನೇ ಸಾಕ್ಷಾತ್ ಹೀಗೆ ಹೇಳುವಾಗ ನಮ್ಮಲ್ಲಿ ಯಾಕೆ ನಾವು ಭೇದ ಭಾವವನ್ನು ಉಂಟು ಮಾಡ್ಕೋಬೇಕು? ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರಾನ್ನಲ್ಲಿ ಕೂಡ ನಮಗೆ ಆದೇಶವನ್ನು ನೀಡ್ತಾರೆ, ಏ ಲೋಗೋ ತುಮ್ ಅಲಗ್ ನಹೀ ಹೋ, ತುಮ್ ಪೂರೆ ಮೇರೆ ನೂರ್ ಸೆ ಬನೆ ಹುಯೆ ಅಂತೇಳಿ. ನಾವೆಲ್ಲರೂ ಅಲ್ಲಾಹನ ಪ್ರತೀಕವಾಗಿರ್ತಕ್ಕಂಥದ್ದು, ಆ ಸಚ್ಚಿದಾನಂದಮಯವಾಗಿರ್ತಕ್ಕಂಥ, ವಿಭುವು ಆಗಿರ್ತಕ್ಕಂಥ ಪರಮಾತ್ಮನ ಜೀವಿಗಳು ಅಂತೇಳಿ ತಿಳ್ಕೊಂಡು ನಾವು ಬದುಕಬೇಕು. ಏನು ಆತ್ಮೀಯ ಬಂಧುಗಳೇ, ನಮ್ಮಲ್ಲಿ ಭಾವೈಕ್ಯತೆ ಮೂಡಬೇಕಾದ್ರೆ ಯಾವ ರೀತಿಯಾಗಿ ನದಿಗಳು ಉಗಮಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸಾಗರ ಸೇರುವವರೆಗೂ ಬೇರೆ ಬೇರೆ ನಾಮಗಳನ್ನು, ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಕ್ರಿಯೆಗಳನ್ನು ಪಡ್ಕೊಂಡು ಸಾಗರವನ್ನು ಸೇರ್ತವೆ. ನದಿಗಳ ಮೂಲ ಉದ್ದೇಶ ಸಾಗರವನ್ನು ಸೇರುವಂಥದ್ದು. ಯಾವಾಗ ಆ ನದಿ ಹೋಗಿ ಭೀಮಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಡೋಣಿ ಆಗಿರ್ಬೋದು, ಬೇರೆ ಬೇರೆ ನದಿಗಳು ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು. ಯಾವಾಗ ನದಿ ಹೋಗಿ ಸಾಗರವನ್ನು ಸೇರತ್ತಲ್ಲ, ಆ ಸಾಗರದಲ್ಲಿ ಇದೇ ನದಿ ಅಂತ ಹೇಳಿ ನಮಗೆ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನನ್ನ ಆತ್ಮೀಯ ಬಂಧುಗಳೇ, ಈ ಭೂಮಿಯ ಮೇಲೆ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಜೊರಾಸ್ಟ್ರಿಯನ್, ಪಾರ್ಸಿ ಇವೆಲ್ಲವೂ ಕೂಡ ಪರಮಾತ್ಮನನ್ನ ಸೇರುವ ಪಥಗಳಿದ್ದಂಗ, ಮಾರ್ಗಗಳಿದ್ದಂಗ. ಯಾವಾಗ ಒಬ್ಬ ಮನುಷ್ಯ ಸತ್ತು ಅಂತಿಮವಾಗಿ ಪರಮಾತ್ಮನಲ್ಲಿ ಬೆರ್ತ ಅಂತಂತಂದ್ರೆ ಯಾವ ರೀತಿಯ ನಿಧಿಗಳನ್ನ ಸಾಗರದಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ, ಹಾಗೆ ಏನು ಮುಸಲ್ಮಾನೋ ಏನು ಹಿಂದೂ ಅಂತೇಳಿ ಆ ಪರಮಾತ್ಮನ ಬಳಿಗೆ ನಾವು ಹೋದಾಗ ನಮಗೆ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಧರ್ಮ, ಜಾತಿ, ಕುಲ, ಗೋತ್ರ ಇದು ಶ್ವಾಸ ಇರುವವರೆಗೂ, ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೂ ಮಾತ್ರ ಶಾಶ್ವತವಾಗಿ ಇರ್ತವೆ. ಎಲ್ಲಿ ಆತ್ಮ ಶಾಶ್ವತವಾಗಿ ನಿಂತು ನಾವೆಲ್ಲರೂ ಪರಮಾತ್ಮನ ಬಳಿಗೆ ಮೋಕ್ಷ ಅನ್ನುವಂಥದ್ದು ಕಂಡ್ವಿ, ಅವನಲ್ಲಿ ಬೆರಿತೀವಿ ಅಂತಂತಂದ್ರೆ ಎಲ್ಲವೂ ಅಳೆದು ನಾವೆಲ್ಲರೂ ಮಾನವರು ಅನ್ನುವಂಥ ಭಾವದಿಂದ ಪರಮಾತ್ಮನ ಬೆಳಿತೀವಿ. ಇಂಥ ಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಏನು ಆತ್ಮೀಯ ಬಂಧುಗಳೇ, ಧರ್ಮಗಳ ಮಧ್ಯೆ ಭೇದ ಭಾವವನ್ನು ನಾವು ಹುಟ್ಟಿಸಬಾರ್ದು. ಯಾವುದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿತೀವಿ ಅಂತಂತಂದ್ರೆ ರಸ್ತೆಗೆ ಬರುವಂಥದ್ದು ಧರ್ಮ ಅಲ್ಲ. ನಿಜವಾಗಿಯೂ ಧರ್ಮ ಅಂತಂತಂದ್ರೆ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾರೆ, ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತೇಳಿ. ಯಥೋಭ್ಯುದಯ ಅಂತಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಏಳಿಗೆಯನ್ನ, ಅಭಿವೃದ್ಧಿಯನ್ನ ಬಯಸುವುದರ ಜೊತೆಗೆ ಅಂತಿಮವಾಗಿ ಪರಮಾತ್ಮನಲ್ಲಿ ಆತ ಮೋಕ್ಷ ಹೊಂದಲು ಯಾವ ಶಕ್ತಿ ಆತನಿಗೆ ಸಾಥ್ ಕೊಡ್ತದೆ, ಯಾವ ಶಕ್ತಿ ಆತನಿಗೆ ಧೈರ್ಯವಾಗಿ ನಿಲ್ಲುತ್ತೆ, ಅದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿತೀವಿ. ಹಾಗಾಗಿ ಆತ್ಮೀಯ ವ್ಯಕ್ತಿಗಳೇ, ಯಾವುದಕ್ಕೆ ಧರ್ಮ ಅಂತೇಳಿ ಕರಿಬೇಕು ಅಂತಂತಂದ್ರೆ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಲ್ಲ. ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಂತೇಳಿ ನಾವು ಕರೀಲಿಕ್ಕೆ ಆಗುದಿಲ್ಲ. ಯಾವ ವ್ಯಕ್ತಿ ನೈತಿಕವಾಗಿ ಬಿದ್ದಿದ್ದ ಅಂತಂತಂದ್ರೆ ಆತನಿಗೆ ನೀತಿ ಪಾಠ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಯಾವುದು ಮಾಡಿಕೊಡ್ತದೆ, ಅದಕ್ಕೆ ಧರ್ಮ ಅಂತೇಳಿ ಕರಿಬೇಕು. ಯಾವ ವ್ಯಕ್ತಿ ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿ ಬಿದ್ದಿರ್ತಾನೆ, ಆತನಿಗೆ ಕಾಯಕ ಯೋಗ, ಕರ್ಮಯೋಗವನ್ನ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಆತನನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ನೀ ಯಾರು ಬೇರೆ ಅಲ್ಲ, ನೀನು ನನ್ನ ಪ್ರತ್ಯೇಗಾತ್ಮೀಯ ಸ್ವರೂಪಿ ಅಂತೇಳಿ ಬದುಕಲಿಕ್ಕೆ ಯಾವುದು ಅವಕಾಶ ಮಾಡಿಕೊಡ್ತದೆ, ಅದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿತೀವಿ. ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರ್ತಾರೆ, ನೀವು ಮೇಲ್ಮಟ್ಟದವನು,
ನೀನು ಕೆಳಗಿನವನು, ನೀನು ಉಚ್ಚ ಕುಲದವನು, ನೀಚ ಕುಲದವನು ಅಂತ ಹೇಳಿ. ನೀ ಬೇರೆ ಯಾರು ಅಲ್ಲಪ್ಪ, ನೀನು ನನ್ನ ಪ್ರತ್ಯೇಕಾತ್ಮ ಸ್ವರೂಪಿ, ನನ್ನಂತೆ ಜೀವಿ ಅಂತೇಳಿ ತಿಳ್ಕೊಂಡು ಒಪ್ಪಿಕೊಂಡು ಯಾವ ವ್ಯಕ್ತಿಯನ್ನ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ, ಅದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿತೀವಿ. ಯಾವ ವ್ಯಕ್ತಿ ವ್ಯಸನಿಯಾಗಿ ದುಶ್ಚಟಗಳಿಗೆ ಬಲಿಯಾಗಿದ್ದ, ಅವನಿಗೆ ಧರ್ಮ ನೀತಿ ಪಾಠವನ್ನು ಹೇಳಿಕೊಡುವುದರ ಮುಖಾಂತರವಾಗಿ ಬದುಕಲಿಕ್ಕೆ ಯಾವುದೋ ಅವಕಾಶ ಮಾಡಿಕೊಡ್ತದಲ್ಲ, ಅದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿಬೇಕು. ಅಂತಿಮವಾಗಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ನಾವೆಲ್ಲರೂ ಒಂದು ದಿನ ಅಧೋಗತಿ ಹೊಂದಬೇಕಾಗಿದೆ, ನಾವೆಲ್ಲರೂ ನಾಶವಾಗಿ ಹೋಗ್ಬೇಕು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಇವತ್ತಿನ ಈ ಪೀಳಿಗೆಗೆ ಬೇಕಾಗಿರುವಂಥದ್ದೇ ಧರ್ಮ. ಅದಕ್ಕೆ ಹೇಳಿದ್ರು ಧರ್ಮ ಏವೋ ಹತೋ ಹಂತೋ ಧರ್ಮವು ರಕ್ಷಿತ ಅಂತ ಹೇಳಿ. ಯಾವ ವ್ಯಕ್ತಿ ಧರ್ಮ ಸಂಬದ್ಧವಾಗಿ ನಡೀತಾನೆ ಆ ವ್ಯಕ್ತಿಯನ್ನೇ ಧರ್ಮ ರಕ್ಷಣೆ ಮಾಡತ್ತಂತೇಳಿ ವಿಶಾಲವಾಗಿ ಮಾತನಾಡಲಿಕ್ಕೆ ಅವಕಾಶ ಆಗಲಿ. ಇನ್ನೊಂದು ಸಲ ಈ ವೇದಿಕೆಯ ಮೇಲೆ, ಇಂಥ ವಿದ್ವತ್ಪೂರ್ಣ ವೇದಿಕೆಯ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ತು ಅಂತಂತಂದ್ರೆ ಖಂಡಿತವಾಗಿ ನಾನು ಮಾತಾಡ್ತೀನಿ. ಎಲ್ಲರ ತಂದೆ ತಾಯಿಗಳ ಪಾಲಕರ ಒಂದು ಆದ್ಯ ಕರ್ತವ್ಯ ಏನು ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸ್ರಿ. ಯಾಕಂತಂದ್ರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಕೈಯಲ್ಲಿರುವಂತಹ ಖಡ್ಗದ ಕೆಲಸ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಏನಿದ್ರೂ ಕೂಡ ಶಿಕ್ಷಣದ ಶಕ್ತಿ ಇವತ್ತು ಬಹಳ ಹೆಚ್ಚಿನದಾಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಹುಲಿ ಹಾಲಿದ್ದಂಗೆ ಶಿಕ್ಷಣ ಅಂತಂತಂದ್ರೆ, ಯಾವ ವ್ಯಕ್ತಿ ಹುಲಿ ಹಾಲನ್ನು ಕುಡಿತಾನೆ ಆ ಹುಲಿ ತರ ಗರ್ಜಿಸಲೇಬೇಕು ಅಂತೇಳಿ, ಯಾವ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ, ಇವತ್ತಿನ ಸಮಾಜದಲ್ಲಿ ಆದ ಧೈರ್ಯದಿಂದ ದುಷ್ಟ ಶಕ್ತಿಗಳನ್ನ ಹೊಡೆದುರುಳಿಸಿ ಶಾಶ್ವತವಾದ ಸತ್ಯ ಧರ್ಮವನ್ನ ಪ್ರಸ್ತಾಪಿಸಲಿಕ್ಕೆ ಆ ವ್ಯಕ್ತಿಯಿಂದ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ತಮ್ಮ ಮಕ್ಕಳ ಈ ಸಮಾಜದ ಅಧೋಗತಿಗೆ ಬೇರೆ ಯಾರು ಕಾರಣ ಅಲ್ಲ, ನೀವೇ ಕಾರಣರಾಗ್ತೀರಿ. ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ, ಮಾತಾ ಶತ್ರು ಪಿತಾ ವೈರಿ ಏನ ಬಹಲು ನ ಪಠಿತಃ ನ ಶೋಭತೆ ಸಭಾ ಮಧ್ಯೆ ಹಂಸ ಬದ್ದೆ ಬಕೋಯತ ಅಂತ ಹೇಳಿ. ನಿಮ್ಮ ಮಕ್ಕಳನ್ನ ಶಾಶ್ವತವಾಗಿ ಶಿಕ್ಷಣದತ್ತ ಒಲಿಸ್ರಿ. ಯಾಕಂದ್ರೆ 10-12 ಮಕ್ಕಳನ್ನ ಹಡಿಯುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದಲ್ಲ. ಏಕನಾಪಿ ಸುಪುತ್ರೇಣ ವಿದ್ಯಾಯುಕ್ತೇನ ಸಾಧುನಂ ಅಲ್ಲಹಾದಿತಂ ಕುಲಂ ಸರ್ವಂ ಯಥಾಶ್ಚಂದ್ರನೇ ಶರ್ವರಿ. 10-12 ಮಕ್ಕಳಿಂದ ಹಡಿಯುವುದರಿಂದ ಅವರ ಘನತೆ ಮತ್ತು ಗೌರವ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿರ್ರಿ, ಎಲ್ಲರನ್ನ ಗೌರವಿಸ್ರಿ, ಇಂಥವರ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿರಿ ಅಂತೇಳಿ ಸಂದರ್ಭಕ್ಕೆ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಂತಹ ವಿದ್ವತ್ಪೂರ್ಣ ವೇದಿಕೆ ಮೇಲೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಸೌಭಾಗ್ಯ ಅಂತೇಳಿ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವತಂತ್ರ ಹೋರಾಟಗಾರರ ಜಯಂತಿ ಬರೀ ಜಯಂತಿಯಾಗಿರಬಾರದು, ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಸಮಾಜಮುಖಿಯಾಗಿ ನಾವು ಯಾವ ತರ ಕೆಲಸಗಳನ್ನು ಮಾಡಬೇಕಂತ